ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದ್ರ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕಿರುವಂತ ವಿಡಿಯೋಸ್ ಎಲ್ಲ ಫಸ್ಟ್ ನಿಮ್ಗೆ ಬರುತ್ತೆ. ನಾನ್ ಮಾಡ್ತಿರುವಂತ ರೆಸಿಪಿ ಬಂದಿವತ್ತು ಹಲಸಿನ ಹಣ್ಣಿನ ಹಾಲ್ಬಾಯಿ ಅಂತಾನೆ ಕರಿಬಹುದು. ಜಾಕ್ ಫ್ರೂಟ್ ಹಾಲ್ಬಾಯಿ ಹೇಗ್ ಮಾಡೋದು ಅಂತ ತೋರಿಸ್ತಾ ಇದೀನಿ. ನಿಮ್ಮ ಮನೇಲಿ ಏನಾದ್ರೂ ತುಂಬಾ ಹಣ್ಣಾಗಿರುವಂತ ಹಲಸಿನ ಹಣ್ಣಿದ್ರೆ ನೀವು ಈ ರೀತಿ ಮಾಡ್ಕೊಬಹುದು. ಫಸ್ಟ್ ನಾನು ಇಲ್ಲಿ ಏನೇನು ತಗೊಂಡಿದ್ದೀನಿ, ಬರೀ ಇದಕ್ಕೆ 4 ಇಂಗ್ರೀಡಿಯೆಂಟ್ ಬೇಕಾಗಿರೋದು. ಮೊದಲು ಬಂದು ನಾನಿಲ್ಲಿ ಏನ್ ತಗೊಂಡಿದ್ದೀನಿ ಅಂದ್ರೆ ತುಪ್ಪ ತಗೊಂಡಿದ್ದೀನಿ. ನಂತರ ನಾನು ಇಲ್ಲಿ ತಗೊಂಡಿದ್ದೀನಿ ಜಾಗರಿ ಪೌಡರ್ನ ತಗೊಂಡಿದ್ದೀನಿ. ಆರ್ಗ್ಯಾನಿಕ್ ಜಾಗರಿ ಪೌಡರ್ ಅಂದ್ರೆ ಬೆಲ್ಲದ ಪುಡಿನ ತಗೊಂಡಿದ್ದೀನಿ. ನಂತರ ನಾನಿಲ್ಲಿ ಜಾಕ್ ಫ್ರೂಟ್ ನ ತಗೊಂಡಿದ್ದೀನಿ. ಹಣ್ಣಾಗಿರುವಂತ ಹಲಸಿನ ಹಣ್ಣು ಅಂತ ಇರ್ತಾರೆ. ಜಾಕ್ ಫ್ರೂಟ್ ಹಣ್ಣಾಗಿರುವಂತದ್ದು ತಗೊಂಡಿದ್ದೀನಿ. ಫುಲ್ಲು ಹಣ್ಣಾಗಿದೆ. ಅದರ ಬೀಜನ ತಗೊಂಡು ತೆಗ್ದು ಇಟ್ಬಿಟ್ಟು ಬರೀ ಅದರ ತೊಳೆನ ಮಾತ್ರ ತಗೊಂಡಿದ್ದೀನಿ. ಈಗ ನಾನು ಇದನ್ನ ತಗೊಂಡಿದ್ದೀನಿ. ಏನಂದ್ರೆ ಅಕ್ಕಿ ಇದೆಯಲ್ಲ ಅದನ್ನ ಚೆನ್ನಾಗಿ ನೆನೆಸಿದೀನಿ. ಒಂದು 2 ರಿಂದ 4 ಗಂಟೆ ನೆನೆಸಿದ್ರೆ ಸಾಕು. ಟೈಮ್ ಇದ್ರೆ 8 ಗಂಟೆ ಕೂಡ ನೆನೆಸ್ಬೋದು. ಇಲ್ಲಿ ನೋಡಿ, ಒಂದು ಅಕ್ಕಿನ ನಿಮ್ಗೆ ತೋರಿಸ್ತೀನಿ. ಈ ರೀತಿ ಪೀಸ್ ಆಗ್ಬೇಕು. ಈ ರೀತಿ ಪೀಸ್ ಆದ್ರೆ ನೀಟಾಗೆ ನೆಂದಿದೆ ಅಂತ ಅರ್ಥ. ಅಕ್ಕಿ ನಾನು 1 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೀನಿ. ಮತ್ತೆ ಅರ್ಧ ಕಪ್ಪಷ್ಟು ಜಾಗ್ರಿ ಪೌಡರ್ನ ತಗೊಂಡಿದ್ದೀನಿ. ಮತ್ತೆ 1 ಕಪ್ಪಷ್ಟು ಹಲಸಿನ ಹಣ್ಣು ತಗೊಂಡಿದ್ದೀನಿ, ಜಾಕ್ ಫ್ರೂಟು. ಅಕ್ಕಿ ಮತ್ತೆ ಹಲಸಿನ ಹಣ್ಣು ಎರಡು ಕೂಡ ಸಮ ಪ್ರಮಾಣದಲ್ಲಿ ತಗೊಂಡ್ರೆ ನಿಮಗೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದಿಲ್ಲಿ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ನ ತಗೊಬೇಕು. ಈ ಮಿಕ್ಸಿ ಜಾರ್ಗೆ ನೆನೆಸಿರೋ ಮತ್ತು ತೊಳೆದಿರುವಂಥ ಅಕ್ಕಿನ ಹಾಕೊತಾ ಇದ್ದೀನಿ. ಅಕ್ಕಿನ ಹಾಕೊಂಡು ಈಗ ನಾವು ಚೆನ್ನಾಗಿ ಸ್ವಲ್ಪನೇ ನೀರು ಹಾಕೊಂಡು ನೀಟಾಗಿ ರುಬ್ಕೊಬೇಕಾಗುತ್ತೆ. ಜಾಸ್ತಿ ನೀರು ಹಾಕೊಳ್ಳೋಂಥ ಅವಶ್ಯಕತೆ ಬರೋದಿಲ್ಲ. ಸ್ವಲ್ಪನೇ ಹಾಕೊಂಡು ನೀವು ರುಬ್ಕೊಳ್ಳಿ. ಈಗ ನಾನು ಸ್ವಲ್ಪ ಜಾಕ್ ಫ್ರೂಟ್ನ ಆವಾಗಲೇ ನೀಟಾಗಿ ಹೇಳಿದ್ನಲ್ಲ, 1 ಕಪ್ಪಷ್ಟು ಜಾಕ್ ಫ್ರೂಟ್ನ ಕೂಡ ಹಾಕೊಂಡು ಈಗ ನಾವು ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ರೀತಿ ಮಾಡ್ಕೊಂಬರ್ಬೇಕು. ಒಂದು ಕೂಡ ನೀವು ಬಿಟ್ಟಿರಬಾರ್ದು. ಸಣ್ಣದು ಎಲ್ಲನೂ ಕೂಡ ಚೆನ್ನಾಗಿ ಪೇಸ್ಟ್ ಆಗೋ ರೀತಿ ನೀವು ಮಾಡ್ಕೊಬನ್ನಿ. ಈಗ ನಾನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಪೇಸ್ಟ್ ಆಗಿದೆ. ಯಾವ ರೀತಿ ಆಗಿದೆ ಅಂದರೆ ತುಂಬ ಸಾಫ್ಟ್ ಆಗಿದೆ. ಒಂದು ಕೂಡ ತರಿ ಇಲ್ಲ ಅಕ್ಕಿದು ಮತ್ತು ಜಾಕ್ ಫ್ರೂಟಿಂದು. ಆ ರೀತಿ ನೀವು ಪೇಸ್ಟ್ ಮಾಡ್ಕೊಂಬಂದರೆ ಹಾಲ್ಬಾಯಿ ತುಂಬ ಸಾಫ್ಟ್ ಆಗಿರುತ್ತೆ ತಿನ್ನೋಕ್ಕೆ. ನಾನಿಲ್ಲಿ ಒಂದು ದಪ್ಪವಾಗಿರುವಂಥ ಕಡಾಯಿನ ತಗೊಂಡಿದ್ದೀನಿ. ನೀವು ಸ್ವಲ್ಪ ದಪ್ಪವಾಗಿರುವಂಥ ಕಡಾಯಿನೇ ತಗೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಯಾಕಂದರೆ ಇದು ಹಾಲ್ಬಾಯಿ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಈಗ ನಾನು ಅದರಲ್ಲಿ 1 ಚಮಚಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ತುಪ್ಪ ಅದನ್ನು ನೀವು ಹಾಕ್ಕೊಬೋದು. ಈಗ ನಾನು ರುಬ್ಬಿರೋಂತಹ ಪೇಸ್ಟ್ ಇದೆಯಲ್ಲ ಅದನ್ನು ಇವಾಗ ನಾನು ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸಿ ಜಾರಿಗೆ ನೀರು ಹಾಕ್ಬಿಟ್ಟು ಅದ್ರೂ ಇರೋದು ಕೂಡ ಸೇರಿಸ್ಕೊಂಡು ನೀಟಾಗಿ ಇದನ್ನು ಚೆನ್ನಾಗಿ ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕಾಗುತ್ತೆ. ತುಂಬ ಟೈಮ್ ತಗೊಳುತ್ತೆ ಮಿಕ್ಸ್ ಮಾಡೋಕ್ಕೆ. ತುಂಬ ಪೇಷನ್ಸಿಂದ ನೀವು ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ತುಂಬ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ 1 ಅವರ್ ಅಥವಾ ಅರ್ಧ ಗಂಟೆ ತಗೊಳುತ್ತೆ. ಯಾಕಂದರೆ ಇದು ನಾವು ಫುಲ್ಲು ಲೋ ಫ್ಲೇಮಲ್ಲಿ ಮಾಡ್ತೀವಿ. ಹೈ ಫ್ಲೇಮಲ್ಲಂತೂ ಮಾಡೋಕ್ಕೆ ಹೋಗಬೇಡಿ, ಸೀದೋಗ್ಬಿಡುತ್ತೆ, ಬೇಯೋದಿಲ್ಲ ಕರೆಕ್ಟಾಗಿ. ಈ ರೀತಿ ಎಲ್ಲನೂ ಕೂಡ ಚೆನ್ನಾಗಿ ನಾವು ನೀಟಾಗಿ ಫ್ರೈ ಮಾಡ್ಕೊತ ತುಪ್ಪನ ಸೇರಿಸ್ಕೊತಾ ಬರ್ಬೋದು. ನಾನು ಇಲ್ಲಿ ಸ್ವಲ್ಪ ಮಾತ್ರ ತುಪ್ಪ ತೊಗೊಂಡಿದ್ದೀನಿ. ಮತ್ತು 2 ರಿಂದ 3 ಚಮಚಷ್ಟು ತುಪ್ಪನ ಎಕ್ಸ್ಟ್ರಾ ಸೇರಿಸ್ಕೊಂಡೆ. ಯಾಕಂದರೆ ತುಪ್ಪ ಹಾಕೋದ್ರಿಂದ ಒಂದು ತುಂಬ ಸಾಫ್ಟ್ ಮತ್ತು ಒಂದು ಟೆಕ್ಸ್ಚರ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಹಾಲ್ಬಾಯಿಗೆ. ಸೊ ಅದಕ್ಕೋಸ್ಕರ ನಾನು ಅದೇ ರೀತಿ ಮಾಡಿದೆ. ಇವಾಗ ನಾನು ಬೆಲ್ಲದ ಪುಡಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ಬೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡಿ, ಈ ರೀತಿ ಚೆನ್ನಾಗಿ ಪ್ಯಾನು ಬಿಡ್ಕೊಬರೋ ರೀತಿ ನೀಟಾಗಿ ನಾವು ಗಟ್ಟಿಯಾಗೋ ರೀತಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ. ಇಷ್ಟು ನಾವು ಗಟ್ಟಿಯಾಗ ರೀತಿ ಮಾಡಿದ್ರೆ ಸಖತ್ತಾಗೆ ಬರುತ್ತೆ ಅನ್ಬೋದು. ನೋಡಿ, ಇದೇ ರೀತಿ ಚೆನ್ನಾಗಿ ಗಟ್ಟಿಯಾಗಿ ಮಾಡಬೇಕಾಗುತ್ತೆ. ಸಖತ್ತು ಗಟ್ಟಿಯಾಗಿ ಮಾಡಬೇಕು. ಇದು ತುಂಬ ತಾಳ್ಮೆಯಿಂದ ಮಾಡಬೇಕು. ತುಂಬ ಟೈಮ್ ತಗೊಳುತ್ತೆ. ನೋಡಿ, ನಾನು ಇವಾಗ ತೋರಿಸ್ತೀನಿ. ಸ್ವಲ್ಪ ಕೈನ ತಾವ ಮಾಡಿಕೊಂಡು ತೋರಿಸ್ತೀನಿ. ನೋಡಿ, ಈ ರೀತಿ ಅಂಟಬಾರ್ದು. ಈ ರೀತಿ ಉಂಡೆ ಆಗೋ ರೀತಿ ಬಂದರೆ ನಮ್ಮ ಹಾಲ್ಬಾಯಿ ಟೆಕ್ಸ್ಚರು ರೆಡಿಯಾಗಿದೆ ಅಂತ. ಇವಾಗ ನಾವು ಒಂದು ತುಪ್ಪ ಸವರಿರೋಂಥ ಪ್ಲೇಟಿಗೆ ಇದನ್ನು ನೀಟಾಗಿ ಟ್ರಾನ್ಸ್ಫರ್ ಮಾಡಿಕೊಂಡು ಒಂದು ಸಮ ಮಾಡಿಕೊಂಡ್ರೆ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ನೀವು ಬೇಕಿದ್ದರೆ ನೀವು ಈ ರೀತಿ ಉಂಡೆ ರೀತಿನೂ ಕೂಡ ಮಾಡ್ಕೊಬೋದು. ನೀವು ಯಾವ ರೀತಿ ಆದರೂ ಮಾಡ್ಕೊಳ್ಳಿ. ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. 1 ಟೈಮ್ ಟ್ರೈ ಮಾಡಿ, ಸೂಪರ್ ಆಗಿರುತ್ತೆ. ನೋಡಿ, ರೆಡಿ ಆಗಿದೆ. ಇವಾಗ ನಾನು ನೀಟಾಗಿ ತುಪ್ಪ ಸವರ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಈಗ ನಾವು ಕಟ್ ಮಾಡ್ಕೊಬೇಕಾಗುತ್ತೆ. ಈ ರೀತಿ ಜಸ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡ ನಂತರ ನಾನು ಹಾರದ ಮೇಲೆ ಕಟ್ ಮಾಡಿಕೊಂಡ್ರೆ ರೆಡಿ ಆಯಿತು ಅಂತಲೇ ಹೇಳ್ಬೋದು. ಈ ರೀತಿ ಮಾಡ್ಕೊಳ್ಳಿ. ಈ ರೀತಿ ಮಾರ್ಕ್ ಮಾಡ್ಕೊತಾ ಬನ್ನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ರೀತಿಯ ವೀಡಿಯೋಸ್ ಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ.